ನಾವು ಯಾವುದೋ ಧರ್ಮದ ವಿರುದ್ಧ ಅಲ್ಲ. ನಾವು ಸ್ಪಷ್ಟವಾಗಿ ನಮ್ಮ ತಾಯಿ ಅವಮಾನ ಮಾಡಿದಂತ ಯಾವುದೇ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಬಾರ್ದು ಅಂದ್ರೆ ಅನಿವಾರ್ಯ. ಇದರಲ್ಲಿ ಗೌರವದ ಮುಖ್ಯಮಂತ್ರಿ ಉದ್ದೇಶ ಏನಿಲ್ಲ. ಯಾಕಂದ್ರೆ ನಿನ್ನೆ ಹಿಂದೂಗಳನ್ನು ಕೂಡ ಸಮಾನತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡುವ ಕೆಲಸವನ್ನ ಮಾಡ್ತಾರೆ. ನಾನು ಹಿಂದೂ ಅಂತ ಹೇಳ್ತಾರೆ, ನನ್ನ ಹೆಸರಲ್ಲಿ ಸಿದ್ಧ ಮತ್ತೆ ರಾಮ ಇದ್ದಾನೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇನ್ನೊಂದ್ ಕಡೆಗೆ ಈ ರೀತಿಯಂತ ಒಂದು ಅವರೇ ಜನ್ಮ ಕೊಟ್ಟಂತ ಹಿಂದೂ ಸಮಾಜದ ಬಗ್ಗೆ ಕೂಡ ಗೌರವ ಮಾತಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ರೀತಿಯಂತ ಹೇಳಿಕೆಗಳ ಮುಖಾಂತರ ಸಮಾಜದ ಒಡಕನ್ನ ಹೆಚ್ಚಿಗೆ ಮಾಡ್ಕೊಂಡು ಅವರ ವೋಟ್ ಬ್ಯಾಂಕ್ ರಾಜಕಾರಣ ಒಂದಷ್ಟೇ ಸೀಮಿತವಾಗಿ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ ಹೊರತು ಮುಂದಿನ ಒಂದು ದೂರದೃಷ್ಟಿಯನ್ನು ಇಟ್ಕೊಳ್ತಿಲ್ಲ. ನಾಳೆ ನಮ್ಮ ಹಿಂದೂಗಳ ಅಕ್ಕ ತಂಗಿ ಅಣ್ಣ ತಂದಿರು ಗೌರವದಿಂದ ಓಡಾಡೋದು ಕೂಡ ಕಷ್ಟ ಆದ್ರೂ ಕೂಡ ಆಕ್ಷೇಪ ಪಡ್ತಕ್ಕಂಥ ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಂತವ್ರು ಈ ರೀತಿ ಹಗುರವ ಮಾತಾಡೋದು ಕೆಲಸ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಮುಖ್ಯಮಂತ್ರಿ ಬಾಯಲ್ಲಿ ಈ ರೀತಿ ಒಂದು ಹಿಂದೂ ಸಮಾಜದ ಬಗ್ಗೆ ಇಷ್ಟೊಂದು ಹಗುರ ಮಾತಾಡ್ತಿರೋದನ್ನ ನಾವು ಇದು ಮಾಡ್ತೇವೆ. ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತೆ ಸರಿಯಾದ ರೀತಿಯಂತ ಒಂದು ಬೆಲೆಯನ್ನು ನಾವು ತೆಗೆಸಬೇಕಾಗ್ತದೆ. ಆ ದಿನಗಳೇನು ದೂರ ಇಲ್ಲ.